ಭಾರತದ ವಿರುದ್ಧ ನಾಲಿಗೆ ಹರಿಬಿಟ್ಟ ಜನರಲ್, ನಿಲ್ಲದ ಮುನೀರ್ ಮೊಂಡುತನ, ಕಡಿಮೆಯಾದ ಪಾಕ್ ಸೇನಾ ಮುಖ್ಯಸ್ಥನ ಯುದ್ಧೋನ್ಮಾದ. ಈ ಬಾರಿ ಇಂಡಿಯಾ ವಿರುದ್ಧ ಹೇಳಿದ್ದೇನು ಅಸೀಂ ಮುನೀರ್. ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಮಾಯಕ ಪ್ರವಾಸಿಗರನ್ನ ಬಲಿ ಪಡೆದಿರುವ ಉಗ್ರರನ್ನು ಸದೆಬಡಿಯಲು ದೇಶಾದ್ಯಂತ ಪ್ರತೀಕಾರದ ಕೂಗು ಜೋರಾಗಿದೆ. ಈ ನಡುವೆಯೇ ಪ್ರಧಾನಿ ನರೇಂದ್ರ ಮೋದಿ ಸಮರಕ್ಕೆ ಸಂಬಂಧಿಸಿದ ಸಂಪೂರ್ಣ ಪರಮಾಧಿಕಾರವನ್ನ ಭಾರತೀಯ ಸೇನೆಗೆ ನೀಡಿದ್ದಾರೆ. ಅದರಂತೆಯೇ ಹಂತ ಹಂತವಾಗಿ ಪಾಕಿಗಳಿಗೆ ತಕ್ಕ ಪಾಠ ಕಲಿಸಲು ಮುಂದಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಭೇಟಿ ನೀಡಿ ಸೈನ್ಯದ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಭಾರತದ ವಿರುದ್ಧ ನಾಲಿಗೆ ಹರಿಬಿಟ್ಟ ಮುನೀರ್, ಪಾಕಿಸ್ತಾನ ಸೇನೆಯ ಮಂಗಳ ಸ್ಟ್ರೈಕ್ ಕಾರ್ಪ್ಸ್ ನಡೆಸಿದ ಹೆಚ್ಚಿನ ತೀವ್ರತೆಯ ಕ್ಷೇತ್ರ ತರಬೇತಿ ವ್ಯಾಯಾಮವಾದ ಎಕ್ಸರ್ಸೈಸ್ ಹ್ಯಾಮರ್ ಸ್ಟ್ರಾಕ್ ಅನ್ನು ವೀಕ್ಷಿಸಿ ಈ ವೇಳೆ ತಿಲ್ಲಾ ಫೈಲ್ಡ್ ಫೈರಿಂಗ್ ರೇಂಜ್ಗಳನ್ನು ಉದ್ದೇಶಿಸಿ ಮಾತನಾಡಿದ ಮುನೀರ್, ಭಾರತದ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾನೆ. ಯಾವುದೇ ಮಿಲಿಟರಿ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ತ್ವರಿತ, ದೃಢ ನಿಶ್ಚಯದ ಮತ್ತು ತೀಕ್ಷ್ಣವಾದ ಪ್ರತಿಕ್ರಿಯೆ ನೀಡಲಾಗುವುದು ಎಂದು ಎಚ್ಚರಿಸಿದ್ದಾನೆ. ಅವರು ಶಸ್ತ್ರಾಸ್ತ್ರ ಪಡೆಗಳು ನಡೆಸುವ ಹೆಚ್ಚಿನ ತೀವ್ರತೆಯ ಕ್ಷೇತ್ರ ತರಬೇತಿ ವ್ಯಾಯಾಮವನ್ನ ವೀಕ್ಷಿಸಲು ಗುಂಡಿನ ರೇಂಜ್ಗೆ ಭೇಟಿ ನೀಡಿದಾಗ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಸಂಕಲ್ಪ ಗಟ್ಟಿಯಾಗಿದೆ. ಪಾಕಿಸ್ತಾನ ಪ್ರಾದೇಶಿಕ ಶಾಂತಿಗೆ ಬದ್ಧವಾಗಿದ್ದರೂ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡುವ ನಮ್ಮ ಬದ್ಧತೆ ಮತ್ತು ಸಂಕಲ್ಪ ಗಟ್ಟಿಯಾಗಿದೆ. ಯಾರಿಗೂ ಯಾವುದೇ ಗೊಂದಲವಾಗುವುದು ಬೇಡ. ಭಾರತದ ಯಾವುದೇ ಮಿಲಿಟರಿ ದುಸ್ಸಾಹಸಕ್ಕೆ ತ್ವರಿತ, ದೃಢನಿಶ್ಚಯದ ಮತ್ತು ತೀಕ್ಷ್ಣವಾದ ಪ್ರತಿಕ್ರಿಯೆ ನೀಡಲಾಗುವುದು ಎಂದು ಸೇನಾ ಮುಖ್ಯಸ್ಥರು ಹೇಳಿರುವುದಾಗಿ ಸರ್ಕಾರಿ ಸುದ್ದಿ ಸಂಸ್ಥೆ ಅಸೋಸಿಯೇಟೆಡ್ ಪ್ರೆಸ್ ಆಫ್ ಪಾಕಿಸ್ತಾನ್ ಕೊಚ್ಚಿಕೊಂಡಿದೆ. ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನ ಬಳಸಿಕೊಂಡಿದ್ದೇವೆ. ಯುದ್ಧ ಸನ್ನದ್ಧತೆ, ಯುದ್ಧ ಭೂಮಿ ಸಿನರ್ಜಿ ಮತ್ತು ಯುದ್ಧ ಭೂಮಿಗೆ ಸಮೀಪದ ಪರಿಸ್ಥಿತಿಗಳಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳ ಕಾರ್ಯಾಚರಣೆ ಒಂದೇ ಸ್ವರೂಪದಲ್ಲಿ ಬಲಗೊಳಿಸಲು ಈ ವ್ಯಾಯಾಮವನ್ನ ವಿನ್ಯಾಸಗೊಳಿಸಲಾಗಿದೆ. ಸಾಂಪ್ರದಾಯಿಕ ಯುದ್ಧಭೂಮಿ ಸನ್ನಿವೇಶಗಳನ್ನ ಅನುಕರಿಸಲು ಅತ್ಯಾಧುನಿಕ ಯುದ್ಧ ವಿಮಾನಗಳು, ದೀರ್ಘ ಶ್ರೇಣಿಯ ನಿಖರ ಫಿರಂಗಿ ದಳಗಳು ಮತ್ತು ಮುಂದಿನ ಪೀಳಿಗೆಯ ಕ್ಷೇತ್ರ ಎಂಜಿನಿಯರಿಂಗ್ ತಂತ್ರಗಳು ಸೇರಿದಂತೆ ವೈವಿಧ್ಯಮಯ ಸುಧಾರಿತ ಸಾಮರ್ಥ್ಯಗಳನ್ನು ವ್ಯಾಯಾಮದಲ್ಲಿ ಬಳಸಿಕೊಳ್ಳಲಾಗಿದೆ ಎಂದು ಅಸೋಸಿಯೇಟೆಡ್ ಪ್ರೆಸ್ ಆಫ್ ಪಾಕಿಸ್ತಾನ ಹೇಳಿಕೊಂಡಿದೆ. ಹೆದರಿ ದೇಶ ಬಿಟ್ಟ ಮುನೀರ್ ಕುಟುಂಬ. ಇನ್ನು ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದ ದಿಟ್ಟ ಹೆಜ್ಜೆಗಳು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದ್ದು, ಅಂತೆಯೇ ಅಸೀಂ ಮುನೀರ್ ತನ್ನ ಕುಟುಂಬವನ್ನ ಬ್ರಿಟನ್ಗೆ ಕಳುಹಿಸಿದ್ದಾನೆ. ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಪಾಕ್ನಿಂದ ಬ್ರಿಟನ್ ಮತ್ತು ನ್ಯೂ ಜೆರ್ಸಿಗೆ ಕುಟುಂಬ ಶಿಫ್ಟ್ ಆಗಿದೆ. ಖಾಸಗಿ ಏರ್ಕ್ರಾಫ್ಟ್ನಲ್ಲಿ ವಿದೇಶಕ್ಕೆ ಹೋಗಿದೆ. ಮಾತ್ರವಲ್ಲ, ಜನರಲ್ ಶಾಹಿರ್ ಶಂಷಾದ್ ಮಿರ್ಜಾ ಕುಟುಂಬ ಸಹ ವಿದೇಶಕ್ಕೆ ಹೋಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.